ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಭಾರವಿಲ್ಲದ ಹೊರೆ, ಭಯವಿಲ್ಲದ ಶಿಕ್ಷಣ, ಹೀಗೊಂದು ಅಪರೂಪದ ಖಾಸಗಿ ವಿದ್ಯಾಸಂಸ್ಥೆಯ ವಿಷನ್ನೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಖಾಸಗಿ ಶಾಲೆ ಎಂದಾಕ್ಷಣ ಸಾಮಾನ್ಯವಾಗಿ ನಮ್ಮ ಕಣ್ಣ ಮುಂದೆ ಬರುವ ದೃಶ್ಯ ಮಕ್ಕಳ ಬೆನ್ನ ಮೇಲೆ ಭಾರವಾದ ಪಠ್ಯ ಪುಸ್ತಕಗಳ ಹೊರೆ, ಕುತ್ತಿಗೆಗೆ ಬಿಗಿದ ಟೈ, ಇನ್ನು ಪಕ್ಕಾ ಉರು ಹೊಡೆದು ಅದನ್ನೇ ಒಪ್ಪಿಸುವ ನಾಟಕ ಶೈಲಿಯ ಭಾಷಣ, ಆಚೆ ಈಚೆ ಕತ್ತು ಹೊರಳಿಸುವುದಕ್ಕಾಗದ ಕಲಿಯುವ ಭಯದ ವಾತಾವರಣ. ಹೀಗಿರುವಾಗ ಭಾರವಲ್ಲದ ಶಾಲಾ ಹೊರೆ, ಭಯವಿಲ್ಲದ ಮುಕ್ತ ಕಲಿಕೆಯ ಶಿಕ್ಷಣ ಖಾಸಗಿ ಶಾಲೆಗಳಲ್ಲಿ ಸಿಗಬಹುದಾ ಎನ್ನುವ ಪ್ರಶ್ನೆ ಮೂಡಿದರೆ ಖಂಡಿತ ಅಚ್ಚರಿ ಏನೂ ಅಲ್ಲ. ಆದರೆ ಹೀಗಿರುವ ಶಾಲೆಗಳು ಇದೆ ಎನ್ನುವುದು ವಿಶೇಷ. ಅದು ನಮ್ಮ ಸಾಗರ ತಾಲೂಕಿನಲ್ಲಿಯೇ ಇದೆ ಎನ್ನುವುದು ಮತ್ತೊಂದು ವಿಶೇಷ. ಹೌದು, ಈ ವಿಷಯಕ್ಕೆ ಸ್ಪಷ್ಟ ಉತ್ತರಿಸಬಹುದಾದ ಅಪರೂಪದ ಖಾಸಗಿ ಇಂಗ್ಲಿಷ್ ಮಾಧ್ಯಮ ಶಾಲೆಯೊಂದು ಪಟ್ಟಣಕ್ಕೆ ಹತ್ತಿರವಾಗಿ, ಆದರೆ ಗ್ರಾಮೀಣ ಸುಂದರ ಪರಿಸರದೊಂದಿಗೆ ಸದ್ದಿಲ್ಲದೆ ಕಾರ್ಯ ಮಾಡುತ್ತಾ ಬಂದಿದೆ. ಆ ಶಾಲೆಯೇ ಶಾರದಾಪುರದ ಇಕ್ಕೇರಿ ವಿದ್ಯಾಸಂಸ್ಥೆಯ ಆಶ್ರಯದಲ್ಲಿ ಬೆಳಗುತ್ತಿರುವ ಸದ್ಗುರು ಸ್ಕೂಲ್ ಆಫ್ ವಿಷನ್ ಆಂಗ್ಲ ಮಾಧ್ಯಮ ಶಾಲೆ ಎಡಜಿಗಳ ಮನೆ. 8 ವರ್ಷಗಳ ಯಶಸ್ವಿ ಶೈಕ್ಷಣಿಕ ಹರುಷವನ್ನು ಕೊಟ್ಟು 9ನೇ ಶೈಕ್ಷಣಿಕ ವರ್ಷದಲ್ಲಿರುವ ಸದ್ಗುರು ಸ್ಕೂಲ್ ಆಫ್ ವಿಷನ್ ಮಕ್ಕಳನ್ನು ಶಾಲಾ ಆವರಣದಲ್ಲಿಯೇ ಗಮನಿಸಿದಾಗ ಹೀಗೊಂದು ಖಾಸಗಿ ಶಾಲೆಯನ್ನು ಪರಿಚಯಿಸುವ ಅಗತ್ಯತೆ ಇದೆ ಎನಿಸಿದ್ದು ಸುಳ್ಳಲ್ಲ. ಈಗಾಗಲೇ ಸುವರ್ಣ ಮಹೋತ್ಸವ ಕಂಡಿರುವ ಇಕ್ಕೇರಿ ವಿದ್ಯಾಸಂಸ್ಥೆ 6 ದಶಕಗಳ ಸಾರ್ಥಕ ಶಿಕ್ಷಣ ಸೇವೆ ನೀಡಿರುವುದು ಎಲ್ಲರಿಗೂ ತಿಳಿದ ಸಂಗತಿ. ಅದರ ಕಾರ್ಯವೈಖರಿಯೇ ಬೇರೆ. ಆದರೆ ಅದರ ಶಾಖೆಯಾಗಿ ರೂಪುಗೊಂಡಿರುವ ಈ ಇಂಗ್ಲಿಷ್ ಮಾಧ್ಯಮ ಶಾಲೆ ಊರಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಲ್ಲ, ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಎನ್ನುವ ರೀತಿಯ ಇಂಗ್ಲಿಷ್ ಮಾಧ್ಯಮದ ಶಾಲೆ ಖಂಡಿತ ಅಲ್ಲ. ಪೋಷಕರು ತಮ್ಮ ಮಕ್ಕಳು ಇಂಗ್ಲಿಷ್ ಕಲಿಯಬೇಕು ಎನ್ನುವ ಹಂಬಲ ಹೊಂದಿದ್ದಾರೆ ಎನ್ನುವುದಕ್ಕೆ ಹುಟ್ಟಿಕೊಂಡಿರುವ ಶಾಲೆಯೂ ಅಲ್ಲ. ಬದಲಾಗಿ ನಿಜವಾದ ಶೈಕ್ಷಣಿಕ ಕಾಳಜಿ ಹೊಂದಿರುವ ಸಮೂಹದ ಉತ್ತಮ ಚಿಂತನೆಯ ಫಲವಾಗಿ ರೂಪುಗೊಂಡ ಮತ್ತು ಸಹಕಾರಿ ತತ್ವದ ಅಡಿಯಲ್ಲಿಯೇ ನೋಂದಾವಣಿಯೂ ಹೊಂದಿರುವ ಈ ಶಾಲೆಯ ವಿಶೇಷ ಕೊಡುವುದೇ ಹೊರತು ಪಡೆಯುವ ಉದ್ದೇಶದಲ್ಲ. ಅದಕ್ಕೆ ಸಾಕ್ಷಿ ಎಂಬಂತೆ ಶಿಕ್ಷಣದ ಕುರಿತು ಒಲವಿರುವ 10 ಹಲವರ ಕೊಡುಗೆಯ ಅಡಿಗಲ್ಲಿನ ಮೇಲೆ ನಿಂತಿರುವ ಈ ಸದ್ಗುರು ಸ್ಕೂಲ್ ಆಫ್ ವಿಷನ್ ಅಷ್ಟು ಮಾತ್ರವಲ್ಲ, ಮಧ್ಯಾಹ್ನದ ಕೈತುತ್ತು ಎನ್ನುವ ವಿಶಿಷ್ಟ ಕಲ್ಪನೆಯ ಸಾಕಾರದಿಂದ ಹಿಡಿದು ಕೊಠಡಿಯ ಕೊಡುಗೆಯವರೆಗೆ ಸಹಕಾರಿ ದಾನಿಗಳೇ ಈ ಶಾಲೆಯನ್ನು ಬೆಳೆಸಿದ್ದಾರೆ. ತಾಲೂಕಿನ ಪುಣ್ಯಕ್ಷೇತ್ರ ವರದಳ್ಳಿಯ ಶ್ರೀಧರಾಶ್ರಮದ ಅನ್ನ ಪ್ರಸಾದದ ಸಹಕಾರವೂ ಒಳಗೊಂಡಂತೆ ಇಲ್ಲಿಯ ಎಲ್ಲ ಮೂಲಭೂತ ಸೌಲಭ್ಯಗಳ ಹಿಂದೆ ಸಹಕಾರಿ ತತ್ವ ಅಡಗಿದೆ ಹೊರತು ಮಾಲೀಕತ್ವದ ವಿಷಯ ಅಡಗಿಲ್ಲ. ಹಾಗಾಗಿ ಸರ್ಕಾರ ಸೂಚಿಸಿರುವ ಶುಲ್ಕದೊಂದಿಗೆ ಮಾತ್ರ ಮಗು ಪ್ರವೇಶ ಪಡೆಯುತ್ತಿರುವುದು ಹೊರತುಪಡಿಸಿ ಡೊನೇಷನ್ ಎಂಬ ಶಬ್ದ ಇಲ್ಲಿ ಇಲ್ಲವೇ ಇಲ್ಲ. ಇದೀಗ LKGಯಿಂದ ಆರಂಭಗೊಂಡು 8ನೇ ತರಗತಿವರೆಗೆ ತರಗತಿಗಳು ನಡೆಯುತ್ತಿದೆ ಮತ್ತು ಇಂಗ್ಲಿಷ್ ಮಾಧ್ಯಮ ಬೋಧನೆಗೆ ಉತ್ತಮ ಸಾಮರ್ಥ್ಯವುಳ್ಳ ಆಸಕ್ತ ಶಿಕ್ಷಕಿಯರ ತಂಡ ತಮ್ಮ ಲವಲವಿಕೆ ಇನಿತೂ ಕಡಿಮೆ ಆಗದ ರೀತಿ ಬೋಧನೆ ಮಾಡುತ್ತಾರೆ. ಪ್ರಯೋಗಾತ್ಮಕ ಸತ್ಯಗಳನ್ನು ವಿದ್ಯಾರ್ಥಿಗಳ ಮೂಲಕವೇ ಕಲಿಸುವ ಇಲ್ಲಿಯ ಶಿಕ್ಷಣ ಭಿನ್ನ ಎನಿಸಿದರೂ ಉತ್ತಮ ಮಾದರಿ ಎನ್ನಬಹುದು. ಏಕೆಂದರೆ ಆ ಮಗು ತಾನೇ ನಿಂತು ವಿಷಯ ವಿವರಿಸುತ್ತದೆ. ಏಕೆಂದರೆ ಇದು ಮನನವಾಗಿದ್ದಕ್ಕೆ ಮಾತ್ರ ಸಾಧ್ಯ. ಹಾಗಾಗಿ ಮನನಗೊಳಿಸುವ ಶಿಕ್ಷಣದ ಬೆನ್ನು ಹತ್ತಿರುವ ಈ ಶಾಲೆ ಕಟ್ಟಿಕುಟ್ಟ ಬುತ್ತಿಯಲ್ಲ. ಎಲ್ಲಿ ಹೋದರೂ ಅಡುಗೆ ತಯಾರಿಸಿಕೊಳ್ಳಬಲ್ಲವರನ್ನು ಸಿದ್ಧಗೊಳಿಸುವ ಕೇಂದ್ರವಾಗಿ ನಡೆಯುತ್ತಿದೆ. ಈ ಶೈಕ್ಷಣಿಕ ವರ್ಷದಲ್ಲಿ 120 ವಿದ್ಯಾರ್ಥಿಗಳಿರುವ ಈ ಶಾಲೆಯಲ್ಲಿ ಪ್ರಸ್ತುತ 10 ಜನ ಶಿಕ್ಷಕಿಯರು ಹಾಗೂ ಒಬ್ಬ ಸಿಬ್ಬಂದಿ ಕರ್ತವ್ಯ ಮಾಡುತ್ತಿದ್ದಾರೆ. ಅತ್ಯಂತ ಗಮನಾರ್ಹ ಅಂಶ ಎಂದರೆ ಇದುವರೆಗೆ ಇಲ್ಲಿ ಪ್ರಾಥಮಿಕ ಹಂತದ ತರಗತಿಗಳಾದರೂ ಇಲ್ಲಿರುವ ಶಿಕ್ಷಕರೆಲ್ಲರೂ ಅತ್ಯುನ್ನತ ಶಿಕ್ಷಣ ಹೊಂದಿರುವರು ಎನ್ನುವುದು ಈ ಶಾಲೆಯ ವಿಶೇಷ. ಅವರ ಬೋಧನಾ ಗುಣಮಟ್ಟದ ಆಧಾರದ ಮೇಲೆಯೇ ನೇಮಕಗೊಂಡಿರುವ ಅರ್ಹರು. ಇಕ್ಕೇರಿಯಿಂದ ಸೇರುವಂತೆಯವರೆಗಿನ ಗ್ರಾಮೀಣ ಭಾಗದ ಜನತೆಯೂ ಸೇರಿದಂತೆ ಸಾಗರ ಪಟ್ಟಣದ ಈ ಭಾಗದ ಜನಸಾಮಾನ್ಯರು ಅಪೇಕ್ಷಿಸುತ್ತಿದ್ದ ಗ್ರಾಮೀಣ ಪರಿಸರದಲ್ಲಿಯ ಆದರೆ ಭಾರವಲ್ಲದ ಒಂದೇ ಸೂರಿನಲ್ಲಿ LKGಯಿಂದ ಪ್ರೌಢಶಾಲೆಯವರೆಗಿನ ಇಂಗ್ಲಿಷ್ ಮಾಧ್ಯಮದ ಶಾಲೆ ಹೀಗೆ ಸಾಕಾರಗೊಂಡಿದೆ ಎಂದರೆ ಖಂಡಿತ ತಪ್ಪಲ್ಲ. ಗ್ರಾಮೀಣ ಕೃಪಾಂಕ ಸೌಲಭ್ಯ ಒಳಗೊಂಡು ಪ್ರಯೋಗಶೀಲ ಶಿಕ್ಷಣಕ್ಕೆ ತೆರೆದುಕೊಂಡಿರುವ ಪಟ್ಟಣಕ್ಕೂ ಕೇವಲ 4 ಕಿಲೋಮೀಟರ್ ದೂರದ ಶಾರದಾಪುರ ಸದ್ಗುರು ಸ್ಕೂಲ್ ಆಫ್ ವಿಷನ್ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಮತ್ತಷ್ಟು ಸಮಾಜಮುಖಿಯಾಗಿ, ಪರಿಸರ ಸ್ನೇಹಿಯಾಗಿ, ಮಕ್ಕಳ ಪೋಷಕರ ಅಗತ್ಯತೆಯನ್ನು ಪ್ರಾಮಾಣಿಕವಾಗಿ ಅರಿತು ಸಾಕಾರಗೊಳಿಸುವ ಚಿಂತನೆಯೊಂದಿಗೆ ಹೆಜ್ಜೆ ಇಡುತ್ತಿದೆ. ಇಲ್ಲಿಯೇ ಈಗಾಗಲೇ ನವೋದಯ ಮತ್ತು ಒಲಿಂಪಿಯಾಡ್ ತರಬೇತಿ, ಸ್ಕೌಟ್ ಗೈಡ್ಸ್ ತರಬೇತಿ ನೀಡುತ್ತಿರುವ ಇಲ್ಲಿಯ ಶಾಲೆಯ ಇನ್ನೊಂದು ವಿಶೇಷ ಎಂದರೆ ಯಾವುದೇ ಸ್ಪರ್ಧೆಯಲ್ಲಿ ಪ್ರತಿಭೆ ಗುರುತಿಸುವ ಸಂದರ್ಭಕ್ಕೆ ಯಾವುದೇ ಕಾರಣಕ್ಕೂ ಪರಿಚಯವಿರುವವರನ್ನು ತೀರ್ಪುಗಾರರನ್ನಾಗಿಸದೆ ಹೊರ ದೂರದ ಅನುಭವಿಗಳನ್ನು ಕರೆಸಿ ಅರ್ಹತೆಯ ಮೇಲೆಯೇ ಗುರುತಿಸುವ ಸಂಪ್ರದಾಯ ರೂಢಿಸಿರುವುದು ನಿಜವಾದ ಪ್ರತಿಭೆಗೆ ಗೌರವ ಸಿಗುವಂತಾಗಿದೆ.
ಒಟ್ಟಿನಲ್ಲಿ ಪ್ರಾಥಮಿಕ ಹಂತದಲ್ಲಿ ಮಕ್ಕಳ ಶಿಕ್ಷಣದ ವಿಷಯಕ್ಕೆ ಮುಂದೇನು ಎಂದು ಯೋಚಿಸುತ್ತಿರುವ ಪೋಷಕರು ಒಮ್ಮೆ ಖಂಡಿತ ಇಲ್ಲಿಗೆ ಭೇಟಿ ನೀಡಿ ಈ ಸಂಸ್ಥೆಯ ಕುರಿತು ಹಾಗೂ ಶಾಲೆಯ ಆಗುಹೋಗು ಕುರಿತು ಅರಿತು ಖಂಡಿತ ಮುಂದಿನ ನಿರ್ಧಾರ ಕೈಗೊಳ್ಳಬಹುದು. ಸಂಪರ್ಕಕ್ಕೆ 7019812358. ನಮಸ್ಕಾರ. ನನ್ನ ಹೆಸರು ಮೇಕಲಾ ಭಟ್. ಸದ್ಗುರು ಸ್ಕೂಲ್ ಆಫ್ ವಿಷನ್ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಶಾಲೆ ನಡೀತಿರೋದು ಅಂದರೆ SSV ನಮ್ಮ ಸದ್ಗುರು ಸ್ಕೂಲ್ ಆಫ್ ವಿಷನ್ ಶಾಲೆ ನಡೀತಾ ಇರೋದು ಇಕ್ಕೇರಿ ವಿದ್ಯಾಸಂಸ್ಥೆ ಅಡಿಯಲ್ಲಿ. ಇಕ್ಕೇರಿ ವಿದ್ಯಾಸಂಸ್ಥೆ ಈ ಶಾರದಾಪುರ ಎಡ್ಜಿಗಳ ಮನೆ ಭಾಗದಲ್ಲಿ 58 ವರ್ಷಗಳ ಹಿಂದೆ ಸಂಸ್ಥೆಯನ್ನು ಪ್ರಾರಂಭಿಸಿ ಶೈಕ್ಷಣಿಕವಾಗಿ ಸಾಮಾಜಿಕ ಕೆಲಸಕ್ಕಾಗಿ ಮಾಡಿರುವಂತಹ ಶಾಲೆ. ಇಕ್ಕೇರಿ ಪ್ರೌಢಶಾಲೆ 50 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಅದರ ಸವಿನೆನಪಿಗೆ 50 ವರ್ಷಗಳ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ಈಗಿನ ಪ್ರಸ್ತುತ ಕಾಲಕ್ಕೆ ಬೇಕಾಗಿರುವಂತಹ ಆಂಗ್ಲ ಮಾಧ್ಯಮ ಶಾಲೆಯನ್ನು ಸಾಮಾಜಿಕ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಅತ್ಯಂತ ಎಲ್ಲ ಗ್ರಾಮೀಣ ಭಾಗದ ಮಕ್ಕಳಿಗೆ, ಎಲ್ಲ ಭಾಗದ ಮಕ್ಕಳಿಗೆ ಅತ್ಯುನ್ನತ ಶಿಕ್ಷಣ ನೀಡಬೇಕು ಹೇಳೋ ಉದ್ದೇಶಕ್ಕೆ 8 ವರ್ಷಗಳಿಂದ ನಾವು ಸದ್ಗುರು ಸ್ಕೂಲ್ ಆಫ್ ವಿಷನ್ನ ನಡೆಸ್ತಾ ಇದ್ದೀವಿ. LKGಯಿಂದ 8ನೇ ತರಗತಿವರೆಗೆ ಶಾಲೆ ಇದೆ. ಮುಂದಿನ ವರ್ಷ 9ನೇ ತರಗತಿ, ನೆಕ್ಸ್ಟ್ 10ನೇ ತರಗತಿ ಸಹಿತ ಪ್ರಾರಂಭ ಆಗ್ತಾ ಇದೆ. ಇದರ ಮುಖ್ಯ ಉದ್ದೇಶ ಅನುಭವಿ ಶಿಕ್ಷಕ ವೃಂದದ ಜೊತೆಗೆ ಮಕ್ಕಳಲ್ಲಿ, ಈ ಭಾಗದ ಮಕ್ಕಳಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಹಿಡಿತವನ್ನು ನೀಡುವಂತಹ ಶಿಕ್ಷಣವನ್ನು ನೀಡುವಂಥದ್ದು, ಜೊತೆಗೆ ಸಂಸ್ಕಾರಯುತವಾದಂತಹ ಶಿಕ್ಷಣವನ್ನು ನೀಡುವುದು ನಮ್ಮ ಉದ್ದೇಶ. ಇದು ಎಲ್ಲ ರೀತಿಯಲ್ಲಿ ಪ್ರತಿಯೊಂದು ಮಗುವಿಗೂ ಸಹಿತ ನಾವು ಗಮನವನ್ನು ನೀಡಿ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ. ಈ ಎಲ್ಲದಕ್ಕೂ ಸಹಿತ ಅದು ಊಟದ ವ್ಯವಸ್ಥೆ ಇರಬಹುದು, ಆಟೋಟ ಇರಬಹುದು, ಪ್ರತಿಭಾ ಕಾರಂಜಿ ಇರಬಹುದು, ತರಗತಿಗಳಿರ್ಬೋದು, ಎಲ್ಲದರಲ್ಲೂ ಸಹಿತ ಸಂಸ್ಥೆ ನಮಗೆ ಸದಾಕಾಲ ನೆರವನ್ನು ನೀಡ್ತಾ ಬಂದಿದೆ. ಹಾಗೂ ಈ ಭಾಗದ ಪೋಷಕರು ಸಹಿತ ಅಷ್ಟೇ ರೀತಿಯಲ್ಲಿ ನಮಗೆ ಸಪೋರ್ಟಿವ್ ಆಗಿ ಇದ್ದಾರೆ. ಇನ್ನು ಮುಖ್ಯ ವಿಷಯವಾಗಿ ಎಲ್ಲ ಕಡೆ ಆಂಗ್ಲ ಮಾಧ್ಯಮ ಇದೆ ಅಥವಾ ಇಂಗ್ಲೀಷ್ ಮಾಧ್ಯಮ ಇದೆ ಅಂತ ಇರ್ಬೋದು. ಅದಕ್ಕೂ ನಮಗೂ ಏನು ವ್ಯತ್ಯಾಸ? ಒಂದು, ಇಂಗ್ಲೀಷ್ ಮಾಧ್ಯಮದಲ್ಲಿ ಸಂಸ್ಕಾರಯುತ ಶಿಕ್ಷಣ, ಗ್ರಾಮೀಣ ಭಾಗದ ಕೃಪಾಂಕ ನಿಮಗೆ ದೊರೆಯುತ್ತೆ, ಅದು ಒಂದು. ಇನ್ನೊಂದು ಮುಖ್ಯವಾಗಿರುವುದು ನಮ್ಮದು ಏನು ಪ್ರೈವೇಟ್ ಶಾಲೆ ಇದೆ, ಯಾವುದೇ ವ್ಯಾಪಾರಕ್ಕೆ ಇರುವಂತಹ ಶೈಕ್ಷಣಿಕ ಸಂಸ್ಥೆ ಅಲ್ಲ. ಇದು ಏನೇ ಇದ್ದರೂ ಸಹಿತ ಸಾಮಾಜಿಕ ಹಿತದೃಷ್ಟಿಯನ್ನು ಒಳಗೊಂಡು ಅತ್ಯಂತ ಕಡಿಮೆ ಶುಲ್ಕವನ್ನು ನೀಡಿ ಈ ಭಾಗದಲ್ಲಿ ನಾವು ಈಗ ಪ್ರಸ್ತುತವಾಗಿ ಹೇಳೋದಾದರೆ ಇಕ್ಕೇರಿಯಿಂದ ಆಗಿರ್ಬೋದು, ಅರಿಯದ್ದ ಹಂಸ್ಗಾರು ಕಡೆಯಿಂದ ಆಗಿರ್ಬೋದು, ಗುಬ್ಗೋಡು, ಬಾಳೆಗೆರೆ ಅಥವಾ ಸಾಗರ ಸಿಟಿಯಿಂದ ಎಲ್ಲ ರೀತಿಯ ಗ್ರಾಮೀಣ ಮತ್ತು ಸಿಟಿಯ ಭಾಗದಿಂದ ಎಲ್ಲ ರೀತಿಯ ಪೋಷಕರು ಮಕ್ಕಳನ್ನ ಕಳಿಸ್ತಿದ್ದಾರೆ. ಅಂದರೆ ಒಂದು ಭರವಸೆಯನ್ನು ಇಟ್ಟು, ನಂಬಿಕೆಯನ್ನು ಇಟ್ಟು ನಮ್ಮ ಶಾಲೆಗೆ ಕಳಿಸ್ತಾ ಇದ್ದಾರೆ. ಒಂದು ಗ್ರಾಮೀಣ ಕೃಪಾಂಕ ಸಿಗೋದಾಗಿರ್ಬೋದು, ಇಂಗ್ಲೀಷ್ ಮಾಧ್ಯಮದಲ್ಲಿ ನುರಿತಂತಹ ಶಿಕ್ಷಕ ವೃಂದ ಇರೋದಾಗಿರ್ಬೋದು, ಜೊತೆಗೆ ತಮ್ಮ ಮಕ್ಕಳಿಗೆ ಅನುಕೂಲವಾದಂತಹ ವಾತಾವರಣ ಇದೆ ಹೇಳೋದಾಗಿರ್ಬೋದು, ಜೊತೆಗೆ ಸಂಸ್ಥೆ ವ್ಯಾಪಾರಕ್ಕೆ ನಿಂತಿಲ್ಲ ಹೇಳುವಂತಹ ಗಮನ ಸಹಿತ ಅವರೆಲ್ಲ ಇದೆ. ಇದು ನಮ್ಮ ವಿಶೇಷ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. Next one, number of seesaw. Number of seesaw. Seesaw. ಅಂತವೇ ನಿಮ್ಗೆ ಭಾರಿ ಇಷ್ಟ ಆಗುತ್ತೆ. ಮನೇಲಿ ಮಾಡಿದ್ರೆ ಇಷ್ಟ ಆಗಲ್ಲ. ಅದರಿಂದ ನಾವು ಈಗ ಜಾಸ್ತಿ Rita, oh, a few days ago, my grandmother sent me money from my birthday by post. They make speed, speed post. Okay. Some other. Come. This is acetic acid and this is baking soda. I will add together in a test tube. You can hold the test tube in your hand.
see what happened. Here, bubbles are coming. Do you know what is this? This is carbon dioxide. When acetic acid and sodium bicarbonate react, you can write. Then they form carbon dioxide. Add another spoon. Okay, did you all see the reaction? Yes. What came out of that bubble? Carbon